ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಹಿಂದಿನ ತರಗತಿಯಲ್ಲಿ ನಾವು 25 ಅಂಕಗಳಿಗೆ ಬರುವಂತಹ ಪ್ರಶ್ನೆ ಉತ್ತರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅದರಲ್ಲಿ 2 ಪಾಠ, ಒಂದು ಪದ್ಯವನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಒಂದನೇ ಪಾಠ ಯಾವುದು? ಒಟ್ಟಿಗೆ ಬಾಳುವ ಆನಂದ. ಎರಡನೇ ಪಾಠ ಸುಳ್ಳು ಹೇಳಬಾರದು. ಒಂದು ಪದ್ಯ ಉತ್ತರಿ ಹಾಡು. ಇದರಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಉತ್ತರಿಯ ಹಾಡು ಪದ್ಯವನ್ನು ಓದಿದ್ವಿ. ಲೇಖಕರ ಪರಿಚಯ ಅದರ ಬಗ್ಗೆ ತಿಳಿದುಕೊಂಡಿದ್ವಿ. ಅದೇ ರೀತಿ ಒಟ್ಟಿಗೆ ಬಾಳುವ ಆನಂದ ಪಾಠಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಪದಗಳ ಅರ್ಥವನ್ನು ನೋಡಿದ್ವಿ. ಅದೇ ರೀತಿ ಸುಳ್ಳು ಹೇಳಬಾರದು ಈ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನೋಡಿದ್ವಿ. ಉತ್ತರಿಯ ಹಾಡು ಈ ಒಂದು ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ತಿಳಿದುಕೊಂಡಿದ್ವಿ. ಅದೇ ರೀತಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಹಾಗೂ ಹೊಂದಿಸಿ ಬರೆಯಿರಿ ಹಾಗೂ ವ್ಯಾಕರಣಾಂಶದಲ್ಲಿ ಮಾದರಿಯಂತೆ ಬಿಡಿಸಿ ಬರೆಯಿರಿ ಮತ್ತು ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ. ಇವೆಲ್ಲ ಬಗ್ಗೆ ನಾವು ತಿಳಿದುಕೊಂಡಿದ್ವಿ. ಹಾಗಾದರೆ ಪ್ರತಿಯೊಂದು ಪಾಠದಲ್ಲಿ ಒಂದೊಂದು ಪಾಠದಲ್ಲಿ ಅಲ್ಲಿ ಸಂಬಂಧಿಸಿದಂತಹ ಕೆಲವೊಂದು ಪ್ರಶ್ನೆ ಉತ್ತರಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಒಂದನೇ ಪಾಠ ಯಾವುದು? ಒಟ್ಟಿಗೆ ಬಾಳುವ ಆನಂದ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದನೇ ಪ್ರಶ್ನೆ, ಗುಂಡನೆಯ ಕಲ್ಲು ಎಲ್ಲಿತ್ತು? ಉತ್ತರ, ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗೆ ಇತ್ತು. ಎರಡನೇ ಪ್ರಶ್ನೆ, ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು? ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಾರೆ. ಮೂರನೇ ಪ್ರಶ್ನೆ, ಕಲ್ಲು ಕೋಪದಿಂದ ಏನು ಮಾಡಿತು? ಕಲ್ಲು ಕೋಪದಿಂದ ಉರುಳಿ ಉರುಳಿ ಮರದಿಂದ ದೂರ ಹೋಗಿತ್ತು. ನಾಲ್ಕನೇ ಪ್ರಶ್ನೆ, ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು? ಮರ ಕಡಿಯುವವರು ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು. ಐದನೇ ಪ್ರಶ್ನೆ, ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು? ಕಲ್ಲು ಹೊಡೆಯುವವರು ಇದು ಅಮ್ಮನ ಕಲ್ಲು, ಹೊಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು. ಅದೇ ರೀತಿ 2-3 ವಾಕ್ಯದಲ್ಲಿ ಉತ್ತರಿಸಿ. ಒಂದನೇ ಪ್ರಶ್ನೆ, ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು? ಉತ್ತರ, ಜಂಬದಿಂದ ಬೇವಿನ ಮರ ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. ಹಾಗೂ ಎರಡನೇ ಪ್ರಶ್ನೆ, ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು? ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು. ಮೂರನೇ ಪ್ರಶ್ನೆ, ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದರು? ಉತ್ತರ, ಬೇರೆ ಬೇರೆಯಾಗಿದ್ದ ಬೇವಿನ ಮರವನ್ನು ನೋಡಿ ರೈತ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಮತ್ತು ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ನಾಳೆ ಕಲ್ಲನ್ನು ಹೊಡಿಸಿ ನೇಗಿಲನ್ನು ಕಟ್ಟಿ ಒಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದರು. ನಾಲ್ಕನೇ ಪ್ರಶ್ನೆ, ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದರು? ಉತ್ತರ, ಬೇವಿನ ಮರ ಮತ್ತು ಕಲ್ಲು ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ತಿಳಿದುಕೊಂಡು ಮತ್ತೆ ಸ್ನೇಹಿತರಾದರು. ಬಿಟ್ಟ ಸ್ಥಳ ತುಂಬಿರಿ. ಒಂದನೇ ಪ್ರಶ್ನೆ, ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು? ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಎರಡನೇ ಪ್ರಶ್ನೆ, ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ? ದೂರವಾಗಿದ್ದರಿಂದ ಜನರು ಏನು ಮಾಡ್ತಾರೆ? ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ಮೂರನೇ ಪ್ರಶ್ನೆ, ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು? ಯಾರು? ಕಡಿಯುವುದು ಬೇಡ ಎಂದು ಏನು ಮಾಡಿದರು? ಹೊರಟು ಹೋದರು. ನಾಲ್ಕನೇದು, ಕಲ್ಲು ಹೊಡೆಯುವವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು. ಹೊಡೆಯುವುದು ಬೇಡ ಎಂದು ಏನು ಮಾಡ್ತಾರವರು? ಹೊರಟು ಹೋದರು. ಹೊಡೆಯುವುದು. ಐದನೇದು, ಎಲ್ಲರೂ ಡ್ಯಾಶ್ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು
ಒಟ್ಟಾಗಿ ಮತ್ತು ಸುಖವಾಗಿ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ನೆಕ್ಸ್ಟ್ ಪಾಠ 2, ಸುಳ್ಳು ಹೇಳಬಾರದು. ಲೇಖಕರ ಪರಿಚಯ. ಹೆಸರು ಬೋಳು ವಾರು ಮೊಹಮ್ಮದ್ ಕುಯ್ನೂರು. ಕಾಲ 1951. ಇವರು ಹುಟ್ಟಿದಂಥ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೋಳುವಾರರಲ್ಲಿ. ಇವರು ರಚಿಸಿದಂಥ ಕೃತಿಗಳು ಸ್ವಾತಂತ್ರ್ಯದ ಓಟ, ಪಂಡಿತರ ಫಕೀರ. ಇವರಿಗೆ ಬಂದಂಥ ಪ್ರಶಸ್ತಿಗಳು ರಾಷ್ಟ್ರೀಯ ಚಲನಚಿತ್ರ ಕಥಾ, ಆರಿಸಿದ ಭಾಗ ಪಾಪು ಗಾಂಧಿ, ಬಾಬು ಗಾಂಧಿ ಆದ ಕತೆ. ಪದಗಳ ಅರ್ಥ ನೋಡೋಣ. ಅಪ್ಪಿ ಅಂದರೆ ತಪ್ಪಿಕೊಂಡು ಅಥವಾ ಆಲಿಂಗನ ಮಾಡಿ. ಎರಡನೇದು ಉದಯಿಸು ಅಂದರೆ ಹುಟ್ಟು ಅಥವಾ ಮೂಡು. ಕವಿದಿರುವ ಅಂತಂದರೆ ಆವರಿಸುವ ಅಥವಾ ಮರೆ ಮಾಡಿರುವ. ನಾಲ್ಕನೇದು ಕಷಾಯ ಅಂತಂದರೆ ಔಷಧಿ. ಕೆಂಬಣ್ಣ ಅಂತಂದರೆ ಕೆಂಪು ಬಣ್ಣ. ಚಾಚಿ ಅಂದರೆ ನೀಡಿ ಅಥವಾ ಮುಂದೆ ಒಡ್ಡಿ. ಏಳನೇದು ಚಾತುರ್ಮಾಸ ಅಂದರೆ 4 ತಿಂಗಳು. ದಟ್ಟ ಅಂದರೆ ಸಾಂದ್ರವಾದ ಅಥವಾ ಮಂದವಾದ. ದಿನೆ ಅಂದರೆ ದಿಬ್ಬ ಅಥವಾ ಬೊರೆ. ದುರುಗುಟ್ಟು ಅಂತಂದರೆ ನೆಟ್ಟ ಕಣ್ಣಿನಿಂದ ನೋಡು. ಪರದೆ ಅಂದರೆ ತೆರೆ ಅಥವಾ ಜವನಿಕೆ. ಪಾಶ್ಚಾತ್ತಾಪ ಅಂದರೆ ಮಾಡಿದ ತಪ್ಪು ಕೆಲಸಕ್ಕಾಗಿ ಮರುಗುವಿಕೆ. 13ನೇದು ಪ್ರಸಿದ್ಧ. ಪ್ರಸಿದ್ಧ ಅಂತಂದರೆ ಹೆಸರುವಾಸಿಯಾದ ಅಥವಾ ಖ್ಯಾತಿ ಹೊಂದಿದ್ದ. 14ನೇದು ಮುಂಜಾನೆ, ಬೆಳಗಿನ ಜಾವ ಅಥವಾ ನಸುಕು. ಮೀರಿ ಅಂದರೆ ದಾಟಿ, ಮುಂದೆ ಹೋಗಿ. ವರ್ತ ಅಂತಂದರೆ ನಿಯಮ, ನೋಂಪಿ. ಸಂತೋಷ ಅಂದರೆ ಹಿಗ್ಗು ಅಥವಾ ಆನಂದ. ಶಪಥ ಅಂದರೆ ಪ್ರತಿಜ್ಞೆ ಅಥವಾ ಆಣೆ. ಒಂದು ವಾಕ್ಯದ ಪ್ರಶ್ನೆಗಳು ನೋಡೋಣ. ಹಾಗಾದರೆ ಪುತಲಿಬಾಯಿಯವರು ಗಾಂಧೀಜಿಯವರನ್ನು ಏನೆಂದು ಕರೆಯುತ್ತಿದ್ದಾರೆ? ಪುತಲಿಬಾಯಿಯವರು ಗಾಂಧೀಜಿಯವರನ್ನು ಮೋನು ಪಾಪು ಎಂದು ಕರೆಯುತ್ತಿದ್ದರು. ಎರಡನೇ ಪ್ರಶ್ನೆ, ಪುತಲಿಬಾಯಿಯವರ ವ್ರತದ ನಿಯಮವೇನು? ಪುತಲಿಬಾಯಿಯವರ ವ್ರತದ ನಿಯಮ ಚಾತುರ್ಮಾಸದಲ್ಲಿ ಸೂರ್ಯೋದಯವಾಗುವುದನ್ನು ಕಣ್ಣಾರೆ ನೋಡದೆ ಊಟ ಮಾಡುತ್ತಿರಲಿಲ್ಲ. ಮೂರನೇ ಪ್ರಶ್ನೆ, ಮೋನು ಪಾಪು ಏನೆಂದು ಆಸೆ ಪಡುತ್ತಿದ್ದನು? ವ್ರತದ ದಿನಗಳಲ್ಲಿ ಅಮ್ಮ ಬೇಗನೆ ಊಟ ಮಾಡಬೇಕೆಂದು ಮೋನು ಪಾಪು ಆಸೆ ಪಡುತ್ತಿದ್ದನು. ನಾಲ್ಕನೇ ಪ್ರಶ್ನೆ, ಮಕ್ಕಳಿಬ್ಬರಿಗೂ ಏಕೆ ನಾಚಿಕೆ ಉಂಟಾಯಿತು? ಅಮ್ಮನ ಬಳಿ ಸುಳ್ಳು ಹೇಳಿದ್ದಕ್ಕಾಗಿ ಮಕ್ಕಳಿಬ್ಬರಿಗೂ ನಾಚಿಕೆ ಉಂಟಾಯಿತು. ಹಾಗೂ ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಒಂದನೇ ಪ್ರಶ್ನೆ, ಪುತಲಿಬಾಯಿಯವರು ಚಾತುರ್ಮಾಸದಲ್ಲಿ ಯಾವ ರೀತಿಯ ಉಪವಾಸ ವ್ರತವನ್ನು ಆಚರಿಸುತ್ತಿದ್ದರು? ಪುತಲಿಬಾಯಿಯವರು ಚಾತುರ್ಮಾಸದಲ್ಲಿ ಎಷ್ಟೇ ಕಷ್ಟವಾದರೂ ವ್ರತದ ನಿಯಮದಂತೆ ಸೂರ್ಯೋದಯವಾಗುವುದನ್ನು ಕಣ್ಣಾರೆ ನೋಡದೆ ಊಟ ಮಾಡುತ್ತಿರಲಿಲ್ಲ. ಹಾಗೂ ಎರಡನೇ ಪ್ರಶ್ನೆ, ಮೋನು ಪಾಪು ಮತ್ತು ಲಲಿತಾ ಅಮ್ಮನಿಗೆ ಸುಳ್ಳು ಹೇಳಲು ಕಾರಣವೇನು? ಉತ್ತರ, ಅಮ್ಮ ಜ್ವರದ ಕಾರಣ ಒಳಗಿನ ಕೋಣೆಯಲ್ಲಿ ಮಲಗಿದ್ದಳು. ಆದರೂ ವ್ರತದಲ್ಲಿರುವ ಅಮ್ಮ ಸೂರ್ಯನನ್ನು ನೋಡದೆ ಊಟ ಮಾಡಲು ಒಪ್ಪುವುದಿಲ್ಲ. ಹಾಗಾಗಿ ಮೋನು ಪಾಪು ಮತ್ತು ಲಲಿತಾ ಇಬ್ಬರು ಸೂರ್ಯ ಉದಯಿಸಿದೆ ಎಂದು ಸುಳ್ಳು ಹೇಳಿದರು. ಮೂರನೇ ಪ್ರಶ್ನೆ, ಮಕ್ಕಳಿಗೆ ಬುದ್ಧಿ ಕಲಿಸಲು ಅಮ್ಮ ಮಾಡಿದ ಉಪಾಯವೇನು? ಉತ್ತರ, ಅಮ್ಮ ತಮ್ಮ ಬಲಗೈ ಚಾಚಿ ಕಣ್ಣು ಮುಚ್ಚಿಕೊಂಡು ನೋಡಿ, ಮಕ್ಕಳೇ ನೀವು ಸೂರ್ಯ ನೋಡಿದ್ದರೆ ಬಲಗೈಯಲ್ಲಿ ಸುಳ್ಳಾದರೆ ಎಡಗೈಯಲ್ಲಿ ಮುಟ್ಟಬೇಕು ಎಂದಾಗ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಆಗ ತಾಯಿ, ಮಕ್ಕಳೇ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು ಎಂದು ಹೇಳಿದರು. ಹೊಂದಿಸಿ ಬರೀರಿ ನೋಡೋಣ. ಒಂದನೇದು ಚಾತುರ್ಮಾಸ ಅಂದರೆ ಉಪವಾಸ ವ್ರತ. ಪೂರ್ವ ದಿಕ್ಕಿನಲ್ಲಿ ಅಂದರೆ ಸೂರ್ಯನ ಉದಯ. ಶಪಥ ಅಂತಂದರೆ ಪ್ರತಿಜ್ಞೆ. ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳಬಾರದು. ಕೈ ಮುಟ್ಟಲು ನಾಚಿಕೆ ಉಂಟಾಯಿತು.
ಚಾತುರ್ಮಾಸ ಅಂದರೆ ಉಪವಾಸ ವ್ರತ. ಪೂರ್ವ ದಿಕ್ಕಿನಲ್ಲಿ ಏನು ಹುಟ್ಟುತ್ತೆ? ಸೂರ್ಯ ಉದಯವಾಗುತ್ತೆ. ಶಪಥ ಅಂದರೆ ಪ್ರತಿಜ್ಞೆ ಮಾಡುವುದು. ಎಷ್ಟೇ ಕಷ್ಟ ಬಂದರೂ ನಾವು ಸುಳ್ಳು ಹೇಳಬಾರದು. ಕೈ ಮುಟ್ಟಲು ನಾಚಿಕೆ ಉಂಟಾಯಿತು. ಆವರಣದಲ್ಲಿರುವ ಕೊಟ್ಟಿರುವ ಪದಗಳಿಗೆ ಸೂಕ್ತವಾದದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಇಲ್ಲಿ ಆವರಣದಲ್ಲಿ ನಿಮಗೆ ಉತ್ತರಗಳು ಕೊಟ್ಟಿರ್ತಾರೆ, ಅದನ್ನು ನೋಡಿ ಬಿಟ್ಟಿರುವ ಸ್ಥಳಗಳಲ್ಲಿ ನೀವು ಸೂಕ್ತವಾದ ಉತ್ತರವನ್ನು ಬರಿಬೇಕು. ಇಲ್ಲಿ ನೋಡ್ರಿ, ಆನ್ಸರ್ಗಳು ಆವರಣ ಚಿಹ್ನೆಯಲ್ಲಿ ಕೊಟ್ಟಿದ್ದಾರೆ. ಕೈ ಮುಟ್ಟಲು, ಕಪ್ಪು ಮೋಡಗಳು, ಸೂರ್ಯನನ್ನು, ಬ್ರಿಟಿಷರ, ಬೇಸರದ ಅಂತೇಳಿ ಇಷ್ಟೊಂದು ಆನ್ಸರ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ನೀವು ಬಿಟ್ಟ ಸ್ಥಳದಲ್ಲಿ ಬರಿಬೇಕು. ಒಂದನೇ ಪ್ರಶ್ನೆ, ಅಮ್ಮ ಹಸಿವಿನಿಂದ ಇರುವುದು ಮೋನು ಪಾಪುವಿಗೆ ಡ್ಯಾಶ್ ಉಂಟು ಮಾಡುತ್ತಿತ್ತು? ಬೇಸರವ ಉಂಟು ಮಾಡುತ್ತಿತ್ತು. ಎರಡನೇ ಪ್ರಶ್ನೆ, ಸೂರ್ಯ ಉದಯಿಸುವುದು ಕಾಣಬೇಕಾದರೆ ಆಕಾಶಕ್ಕೆ ಪರದೆ ಕಟ್ಟಿರುವ ಡ್ಯಾಶ್ ಕರಗಬೇಕು? ಯಾವುದು? ಕಪ್ಪು ಮೋಡಗಳು ಕರಗಬೇಕು. ಮೂರನೇ ಪ್ರಶ್ನೆ, ನಾವಿಬ್ಬರು ಉದಯಿಸುತ್ತಿರುವ ಡ್ಯಾಶ್ ಕಂಡದ್ದು ನಿಜವೇ ಎಂದು ಪ್ರಶ್ನಿಸಿದರು. ಸೂರ್ಯನನ್ನು ಕಂಡದ್ದನ್ನು ನಿಜವೇ ಎಂದು ಪ್ರಶ್ನಿಸಿದರು. ಇಲ್ಲಿ ಆನ್ಸರ್ ಏನು ಬರಬೇಕು? ಸೂರ್ಯನನ್ನು. ನಾಲ್ಕನೇ ಪ್ರಶ್ನೆ, ಇಬ್ಬರು ಮಕ್ಕಳು ಸುಳ್ಳು ಹೇಳಿದ್ದರಿಂದ ಅಮ್ಮನ ಡ್ಯಾಶ್ ಭಯವಾಯಿತು? ಕೈ ಮುಟ್ಟಲು ಭಯವಾಯಿತು. ಎರಡು ಪಾಠಗಳು ಆಯಿತು. ಒಂದನೇ ಪಾಠ ಒಟ್ಟಿಗೆ ಬಾಳುವ ಆನಂದ. ಪಾಠದ್ದು ಕ್ವಶನ್ ಆನ್ಸರ್, ಬಿಟ್ಟ ಸ್ಥಳ ಹಾಗೂ ಹೊಂದಿಸಿ ಬರೆಯಿರಿ. ಪದಗಳ ಅರ್ಥ ಎಲ್ಲ ನೋಡಿದ್ವಿ. ಎರಡನೇ ಪಾಠದ್ದು ಅಷ್ಟೇ, ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ ಹಾಗೂ ಕೊಟ್ಟಿರುವ ಪ್ರಶ್ನೆಗಳಿಗೆ 1 ಮತ್ತು 2 ವಾಕ್ಯದಲ್ಲಿ ಉತ್ತರಿಸಿ, ಅವೆಲ್ಲ ನೋಡಿದ್ವಿ. ಅದೇ ರೀತಿ ಪದ್ಯ, 1ನೇ ಪದ್ಯ ಯಾವುದು? ಉತ್ತರಿಯ ಹಾಡು. ಅದರಲ್ಲಿ ಫಸ್ಟ್ನೇದು ಕವಿ ಪರಿಚಯ. ಹೆಸರು ಶ್ರೀ ಪಂಜೆ ಮಂಗೇಶ್ವರರಾವ್. ಇವರ ಕಾಲ ಕ್ರಿಸ್ತಶಕ 1874. ಇವರು ಹುಟ್ಟಿದಂಥ ಸ್ಥಳ ಬಂಟ್ವಾಳ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದರು. ಇವರು ರಚಿಸಿದಂಥ ಕೃತಿ ಯಾವುದಪ್ಪ ಅಂತಂದರೆ ಉತ್ತರಿಯ ಹಾಡು ಹಾಗೂ ನಾಗರ ಹಾವೆ. ಇವರು ರಚಿಸಿದಂಥ ಕೃತಿಗಳು. ಇಷ್ಟು ಬರೀಬೇಕು. ಅದೇ ರೀತಿ ಈ ಪದ್ಯದಲ್ಲಿ ಬರುವಂಥ ಪದಗಳ ಅರ್ಥ ಇಂದಿನ ತರಗತಿಯಲ್ಲೂ ನಾವು ಈ ಎಲ್ಲ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮತ್ತೊಂದು ಸಲ ರಿವಿಷನಲ್ಲಿ ಎಲ್ಲ ಹೇಳ್ತಿದ್ದೀನಿ. ಎಲ್ಲ ಪರ್ಫೆಕ್ಟಾಗಿ ಓದ್ಕೋಬೇಕು. ಪ್ರತಿಯೊಂದು ಕ್ವಶನ್ ಆನ್ಸರ್ ಆಗಲಿ, ಬಿಟ್ಟ ಸ್ಥಳ ಆಗಲಿ, ಹೊಂದಿಸಿ ಬರೀರಿ, ಎಲ್ಲ ರಫ್ ನೋಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು 1 ರಿಂದ 4 ಸತಿ. ಪದಗಳ ಅರ್ಥ: ಒಡಲಂದರೆ ಶರೀರ ಅಥವಾ ದೇಹ. ಕಡಲುಗಲಿ ಅಂದರೆ ಮಹಾಶೂರ. ಶಾತ್ರ ಅಂದರೆ ಕ್ಷತ್ರಿಯ ಕುಲ. ಗರಿಯರು ಅಂತಂದರೆ ಹಿರಿಮೆಯುಳ್ಳವರು. ಜಮ್ಮದು ಅಂತಂದರೆ ಅರಸನು ಇನಾಮಾಗಿ ಕೊಟ್ಟ ಒಂದು ಭೂಮಿ. ದಟ್ಟಿ ಕುಪ್ಪಸ ಅಂತಂದರೆ ಸೊಂಟಕ್ಕೆ ಕಟ್ಟುವ ವಸ್ತ್ರ ಅಥವಾ ಬಟ್ಟೆ. ಬಗ್ಗ ಅಂದರೆ ಹುಲಿ, ವ್ಯಾಘ್ರ. ಬಿಮ್ಮನೆ ಅಂದರೆ ವೇಗವಾಗಿ ಅಥವಾ ಸುಮ್ಮನೆ. ಭೂರಮೆ ಅಂತಂದರೆ ಭೂದೇವಿ. ಹುತ್ತರಿ ಅಂದರೆ ಕೊಡಗರು ಹೊಸ ಅಕ್ಕಿಯನ್ನು ಮನೆಗೆ ತರುವಾಗ ಆಚರಿಸುವ ಹಬ್ಬ, ಕೊಡಗಿನ ಸುಗ್ಗಿ ಹಬ್ಬ. ಒಯ್ಲು ಅಂದರೆ ಹೊಡೆತ ಅಂತೇಳಿ. ಹಾಗಾದರೆ ಪದ್ಯವನ್ನು ಕ್ಲೀನಾಗಿ ಓದ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಯಾವ ಪದ್ಯ ಕೇಳ್ತೀನಿ ಅಂತ ಗೊತ್ತಿಲ್ಲ, ಒಟ್ಟು ಕ್ಲೀನಾಗಿ ಬರೀಬೇಕು. ಪದ್ಯ ಓದ್ತೀನಿ, ನೋಡ್ರಿ ಒಂದ್ಸಲಿ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲೇ ನಿಂತಳೋ, ಎಲ್ಲಿ ಮುಗಲಲ್ಲಿ ಮಿಂಚಿನೊಳೆ ಕಾವೇರಿ ಹೊಳೆ ಹೊಳೆ ಹೊಳೆವಳೋ, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳೋ. ಒಮ್ಮತ್ತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ, ಸುಮ್ಮನಿತ್ತರು ದಟ್ಟಿ ಕುಪ್ಪಸ ಹಾಡು ಹುತ್ತಿರಿ ಗೆಳೀರಿ. ಚಿಮ್ಮಿ ಪಾತೋರೆ ಕೋಲ ಒಯ್ಲಿಗೆ ಕುಣಿಯುವ ಪದ ಹೊರ ಹೊಮ್ಮಲಿ, ಅಮ್ಮೆ ಹರಿಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲ್ಲಿ. ಈ ಪದ್ಯವನ್ನು ಕ್ಲೀನಾಗಿ ಓದ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು ಒಂದು ವಾಕ್ಯದ ಪ್ರಶ್ನೆಗಳು ನೋಡೋಣ. ಕಾವೇರಿಯು ಹೇಗೆ ಹೊಳೆಯುತ್ತಾಳೆ? ಉತ್ತರ: ಕಾವೇರಿಯು ಮಿಂಚಿನಂತೆ ಹೊಳೆಯುತ್ತಾಳೆ. ಎರಡನೇ ಪ್ರಶ್ನೆ, ಸೋಲು ಸಾವರಿಯದವರು ಯಾರು? ಕೊಡಗಿನ ಹಿರಿಯರು ಸೋಲು
ಸಾವರಿಯದವರು. ಮೂರನೇ ಪ್ರಶ್ನೆ, ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಕ್ತ ಬೆಳೆದಿದೆ? ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಪರ್ಯಂತ ಬೆಳೆದಿವೆ. ನಾಲ್ಕನೇ ಪ್ರಶ್ನೆ, ಕಾವೇರಿಯ ತವರ್ಮನೆ ಯಾವುದು? ಕೊಡಗು ಕಾವೇರಿಯ ತವರ್ಮನೆ. ಯಾವ ಹೊಯ್ಲಿಗೆ ಕುಣಿಯುವ ಪದ ಹೊರ ಹೊಮ್ಮಬೇಕು? ಉತ್ತರ, ಪಾತುರೆ ಕೊಲ ಹೊಯ್ಲಿಗೆ ಕುಣಿಯುವ ಪದ ಹೊರ ಹೊಮ್ಮಬೇಕು. ಮಾದರಿಯಂತೆ ಬಿಡಿಸಿ ಬರೆಯಿರಿ. ಇಲ್ಲಿ ಉದಾಹರಣೆಗೆ ಕನಿಕರ ಅಂತ ಕೊಟ್ಟಿದ್ದಾರೆ. ಕ ಪ್ಲಸ್ ಅ ಕ, ನ ಪ್ಲಸ್ ಇ ನಿ, ಕ ಪ್ಲಸ್ ಅ ಕ, ರ ಪ್ಲಸ್ ಅ. ಏನಾಯಿತು? ಕನಿಕರ. ಒಂದು ಪದ ಕೊಟ್ಟಿರ್ತೀವಿ, ಅದನ್ನು ನೀವೇನು ಮಾಡಬೇಕು? ಮಾದರಿಯಂತೆ ಬಿಡಿಸ್ಬೇಕು. ಒಂದನೇ ಪದ ಏನು ಕೊಟ್ಟಿದ್ದಾರೆ ಇಲ್ಲಿ? ಸಹಕಾರ. ಸ ಪ್ಲಸ್ ಅ ಸ, ಹ ಪ್ಲಸ್ ಅ ಹ, ಕ ಪ್ಲಸ್ ಆ ಕ, ರ ಪ್ಲಸ್ ಅ ರ, ಸಹಕಾರ. ಅದೇ ರೀತಿ ಪರಿಣತಿ. ಪ ಪ್ಲಸ್ ಅ ಪ, ರ ಪ್ಲಸ್ ಇ ರಿ, ಣ ಪ್ಲಸ್ ಅ ನ, ತ ಪ್ಲಸ್ ಇ ತಿ, ಪರಿಣತಿ. ಚೇತನ. ಚ ಪ್ಲಸ್ ಎ ಚೆ, ತ ಪ್ಲಸ್ ಅ ತ, ನ ಪ್ಲಸ್ ಅ ನ, ಚೇತನ. ಪ್ರವಾಸ. ಪ್ರ ಪ್ಲಸ್ ಆ ಪ್ಲಸ್ ರ ಪ್ರ, ವ ಪ್ಲಸ್ ಆ ವಾ, ಸ ಪ್ಲಸ್ ಅ ಸ, ಪ್ರವಾಸ. ಅದೇ ರೀತಿ ಭಯಾನಕ. ಬ ಪ್ಲಸ್ ಅ ಬ, ಯ ಪ್ಲಸ್ ಯಾ ಯಾ, ನ ಪ್ಲಸ್ ಅ ನ, ಕ ಪ್ಲಸ್ ಅ ಕ, ಭಯಾನಕ. ಹಾಗೂ ಕೆಳಗಿನ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ. ಇಲ್ಲಿ ನಿಮಗೆ ಅಕ್ಷರಗಳು ಕೊಟ್ಟಿರ್ತೀವಿ, ಅದನ್ನು ಕೂಡಿಸಿ ನೀವೊಂದು ಪದವನ್ನು ಬರೀಬೇಕು. ಒಂದನೇದು ಸ ಪ್ಲಸ್ ಅ ಸ, ರ ಪ್ಲಸ್ ಓ ರೋ, ವ ಪ್ಲಸ್ ಅ ವ, ರ ಪ್ಲಸ್ ಅ ರ, ಸರೋವರ. ಎರಡನೇದು ಚ ಪ್ಲಸ್ ಅ ಚ, ಳ ಪ್ಲಸ್ ಉ ಳು, ವ ಪ್ಲಸ್ ಅ ವ, ಳ ಪ್ಲಸ್ ಇ ಳಿ, ಚಳುವಳಿ. ಮೂರನೇದು ರ ಪ್ಲಸ್ ಅ ರ, ಹ ಪ್ಲಸ್ ಅ ಹ, ದ ಪ್ಲಸ್ ಆ ದ, ರ ಪ್ಲಸ್ ಇ ರಿ, ದಹ, ರಹದರಿ. ನೆಕ್ಸ್ಟ್ ಜಾಗುತಿಷ. ಜ ಪ್ಲಸ್ ಅ ಜ, ಗ ಪ್ಲಸ್ ರು ಕೃ, ತ ಪ್ಲಸ್ ಇ ತಿ, ಚ ಪ್ಲಸ್ ಅ ಜಾಗೃತಿ ಚ. ಐದನೇದು ಹ ಪ್ಲಸ್ ಇ ಹಿ, ಮ ಪ್ಲಸ್ ಅ ಮಾ, ಲ ಪ್ಲಸ್ ಅ ಲ, ಯ ಪ್ಲಸ್ ಅ ಯ, ಹಿಮಾಲಯ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಒಂದು ಏನೇನು ನಾವು ಇವತ್ತು ಪದ್ಯ ಆಗಲಿ, ಪ್ರಶ್ನೆ ಉತ್ತರ ಆಗಲಿ, ಮಾದರಿ ಬಿಡಿಸಿ ಹಾಗೂ ಗುಣತಾಕ್ಷರಗಳನ್ನು ಕೂಡಿಸಿ ಹೊಂದಿಸಿ ಬರೀರಾಗಲಿ, ಮತ್ತು ಪದಗಳ ಅರ್ಥಗಳು ಏನೇನು ಇವತ್ತು ಡಿಸ್ಕಸ್ ಮಾಡಿದ್ದೀವಿ, ಇವದೆಲ್ಲ ನೀವೇನು ಮಾಡಬೇಕು? ಟೆಕ್ಸ್ಟಿಗೆ ಪ್ರಾಕ್ಟೀಸ್ ಮಾಡಬೇಕು. ಇಂದಿನ ತರಗತಿಯಲ್ಲಿ ನಾವು ಗ್ರಾಮರ್ ಪಾಯಿಂಟ್ ಎಲ್ಲನೂ ಸೇರಿಸಿ ಹೇಳಿದ್ದೆ. ಇದನ್ನು ಇಷ್ಟು ಏನು ಮಾಡಬೇಕು? ಮನೆಯಲ್ಲಿ 1ರಿಂದ 4 ಸತಿ ಮನೆಯಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಇವೆಲ್ಲ ಬರುವುದು ನಿಮಗೆ 25 ಅಂಕಗಳಿಗೆ. 2 ಪಾಠ, ಒಂದು ಪದ್ಯವನ್ನು ಕೊಡ್ತೀವಿ. ಶುಕ್ರವಾರ ಟೆಸ್ಟ್ ಇರುತ್ತೆ. ಯುಟಿಗೆ ಪರ್ಫೆಕ್ಟ್ ಎಲ್ಲ ರೆಡಿಯಾಗಿ ಪ್ರಾಕ್ಟೀಸ್ ಆಗಿ ಪ್ರತಿಯೊಂದು ಪದಗಳನ್ನು ಮನೆಯಲ್ಲಿ ಡಿಸ್ಕಸ್ ಮಾಡಿ ಎಲ್ಲ ಒಂದ್ಸಲಿ ಕ್ಲೀನಾಗಿ ಬರ್ಕೊಂಬರಬೇಕು. ಓಕೆನಾ? ಓಕೆ, ಧನ್ಯವಾದಗಳು.